ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಹೇರ್ ಸ್ಟೈಲ್ ಬಗ್ಗೆ ಒಂದು ಬ್ಯೂಟಿ ಟಿಪ್ಸ್ ಕೊಡ್ತೀನಿ. ನಾರ್ಮಲಾಗಿ ಎಲ್ಲರೂ ಕೂಡ ಈಗಿನ ಕಾಲದಲ್ಲಿ ನಾವು 3 ಎಣ್ಣೆ ಹಾಕ್ತೀವಿ, 4 ಎಣ್ಣೆ ಹಾಕ್ತೀವಿ ಮಕ್ಕಳಿಗೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಮನೇಲಿ. ಬಟ್ ನಾನಿವತ್ತು 5 ಎಣ್ಣೆ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲು ನೋಡಿ 5 ಎಣ್ಣೆ ತಗೊಳ್ಳಿ. 5 ಇದು ಮಾಡಿಕೊಂಡು ಒಂದು ಕೈಯಲ್ಲಿ 3 ಎಣ್ಣೆ ಇರಲಿ, ಇನ್ನೊಂದು ಕೈಯಲ್ಲಿ 2 ಎಣ್ಣೆ ಇರಲಿ. ನೋಡಿ ಆ ಕಡೆಯಿಂದ ತಗೊಂಡು ಲೆಫ್ಟಿಗೆ ಎತ್ಕೊಳ್ಳಿ, ನಾರ್ಮಲ್ ಜಡೆ ಥರ. ಮಧ್ಯದಲ್ಲಿರೋ ಎಣ್ಣೆನ ಮೇಲ್ಭಾಗಕ್ಕೆ ಬರೋ ಥರ ಮಾಡ್ಕೊಳ್ಳಿ. ಆ ಕಡೆಯಿಂದ ತೊಗೊಂಡಿರೋ ಎಣ್ಣೆ ಕೆಳಗೆ ಇಟ್ಕೊಂಡು ಮತ್ತೆ ಈ ಕಡೆ 3 ಸಿಗುತ್ತೆ, ಅದನ್ನು ಮತ್ತೆ ಮೇಲೆ ಹಾಕ್ಕೊಂಡು ಮಧ್ಯದಲ್ಲಿ ಇರೋದನ್ನ ಮತ್ತೆ ಮೇಲೆ ತಗೊಂಡು ಮತ್ತು ಆ ಕಡೆ ಅದೇ ಸೇಮ್ ಪ್ಯಾಟ್ರನಲ್ಲಿ ಹಾಕ್ಕೊಂಬಂದರೆ 5 ಎಣ್ಣೆ ಜಡೆ ಒಬ್ಬರೇ ಹಾಕ್ಬೋದು. ನಾನು ತುಂಬ ವೀಡಿಯೋಸ್ ನೋಡಿದ್ದೀನಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಇಬ್ಬರು ಸೇರ್ಕೊಂಡು ಈ ಜಡೆನ ಹಾಕ್ತಾರೆ. ಬಟ್ ಒಬ್ಬರೇ ಹೇಗೆ ಹಾಕೋದು ಅನ್ನೋದನ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಮಧ್ಯದಲ್ಲಿ 1 ಎಣ್ಣೆ ಇರುತ್ತೆ, ಆ ಕಡೆ 2 ಎಣ್ಣೆ, ಈ ಕಡೆ 2 ಎಣ್ಣೆ. ಆ ಮಧ್ಯದಲ್ಲಿರೋದನ್ನ ಆ ಕಡೆಯೂ ತೊಗೊಬೇಕು, ಈ ಕಡೆಯೂ ತೊಗೊಬೇಕು. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. 1-2 ನಿಮಿಷ ಕ್ಲಿಯರಾಗಿ ನೋಡ್ಕೊಂಡು ನಾವು ಹಾಕಕ್ಕೆ ಟ್ರೈ ಮಾಡಿದ್ರೆ ಬಂದೇ ಬರುತ್ತೆ. ನಾನು ಈ ಜಡೆನ ಕಲ್ತಿರೋದು ನಮ್ಮ ಯಜಮಾನರಿಗೆ ಸೋದರತೆ ಇದ್ದಾರೆ, ಮೀನಾ ಆಂಟಿ ಅಂತ. ಅವರು ಊರಿಗೆ ಹೋದಾಗೆಲ್ಲ ನನಗೆ ಪಾಪ ಈ ರೀತಿ ಜಡೆ ಹಾಕ್ತಿರೋ ತುಂಬ ಇಷ್ಟ ಆಗ್ತಿತ್ತು ಹಾಕ್ಕೊಳ್ಳೋದಕ್ಕೆ. ಈ ಟೈಮ್ ಹೋದಾಗ ನನ್ನ ಮಗಳಿಗೂ ಕೂಡ ಹಾಕಿದ್ರು. ಅವ್ರ ಹತ್ರ ಒಂದು 10 ನಿಮಿಷ ಕಲ್ತ್ಕೊಂಡೆ. ಕನ್ಫ್ಯೂಸ್ ಆಯಿತು ಸ್ವಲ್ಪ. ಮನೆಗೆ ಬಂದು ಒಂದು 3-4 ಟ್ರೈ ಮಾಡಿದೆ, ಮತ್ತು ಆರಾಮಾಗಿ ನನಗೂ ಕೂಡ ಬಂತು. ನೋಡಿ ಎಷ್ಟು ಚೆನ್ನಾಗಿ ಈ ಚಾಪೆ ಹೆಣಿತೀವಲ್ಲ, ಈ ಮದುವೆಗಳಿಗೆ ಚಪ್ರಕ್ಕೆ ಹೆಣಿತಾರಲ್ಲ ತೆಂಗಿಂದು ಇದನ್ನು, ಆ ರೀತಿಯಲ್ಲಿ ಕಾಣುತ್ತೆ. ತುಂಬ ಅಗಲ ಬರುತ್ತೆ, ನೋಡೋಕ್ಕೆ ಯೂನಿಕ್ ಆಗಿರುತ್ತೆ. ಆಗಿನ ಕಾಲದಲ್ಲೆಲ್ಲ ಮಗ್ಗಿನ ಜಡೆ ಹಾಕಬೇಕಾದ್ರೆ ಈ ಥರ ಜಡೆ ಹೆಂಡು ಹಾಕೋರಂತೆ. ಅದು ಮಗ್ಗಿನ ಜಡೆ ಎಷ್ಟು ಅಗಲ ಬರುತ್ತೋ ಅಷ್ಟೇ ಅಗಲ ಈ ಜಡೆನೂ ಕೂಡ ಬರುತ್ತೆ. ಒಂಥರ ಯೂನಿಕ್ ಆಗಿರುತ್ತೆ, ನೋಡಲಿಕ್ಕೆ ಒಂಥರ ಚೆಂದ ಕಾಣುತ್ತೆ. ಸ್ವಲ್ಪ ಕೂದಲಿರೋರಿಗೆ ಅಗಲ ಕಾಣುತ್ತೆ. ನನ್ನ ಮಗಳಿಗೆ ಸ್ಕೂಲಿಗೆ ಹಾಕ್ದಾಗಿಂದ ಅವಳು ಇದೇ ಹಾಕಿಸ್ಕೊಂಡು ಹೋಗ್ತಾಳೆ. ಎಲ್ಲರೂ ಕೂಡ ಕೇಳ್ತಾರಂತೆ ಎಷ್ಟು ಚೆನ್ನಾಗಿದೆ, ಹೇಗೆ ಹಾಕ್ತಾರೆ ಅಂತ. ಅವಳು ಹೇಳ್ದಂಗೆ ನನಗೂ ಕೂಡ ಒಂಥರ ಖುಷಿ ಆಗುತ್ತೆ. ನಾನು ಕಲಿತು ಹಾಕಿದ್ದಕ್ಕೂ ಒಂದು ಸಾರ್ಥಕ ಅಂತ. ಈ ಥರ ಚಿಕ್ಕ ಚಿಕ್ಕ ಬ್ಯೂಟಿ ಟಿಪ್ಸ್ಗಳು ಕಲಿತಾ ಇರ್ತೀನಿ ನಾನು ಹೊಸೊಬ್ಬರಿಂದ. ಮತ್ತೊಂದು ಸಲ ಮೀನಾ ಆಂಟಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ಕಲಿಸ್ಕೊಟ್ಟಿದ್ದವರು. ಯಾವುದೇ ಒಂದು ಸಣ್ಣ ವಿದ್ಯೆ ಕಲೀಲಿ, ಅದಕ್ಕೆ ನಾವು ಯಾರು ಹೇಳ್ಕೊಡ್ತಾರೋ ಅವ್ರಿಗೆ ನಾವು ಥ್ಯಾಂಕ್ಫುಲ್ಲಾಗಿರಬೇಕು ಅಂತ ಹೇಳ್ತೀನಿ. ಅವ್ರು ಇವತ್ತು ಕಲಿಸ್ಕೊಟ್ಟಿರೋದಕ್ಕೆ ನಾನು ಹಾಕಿರೋದನ್ನ ನೋಡಿ ನಮ್ಮ ದೇಶಾನಿ ಸ್ಕೂಲಲ್ಲೆಲ್ಲ ಕೇಳ್ತಾರಂತೆ. ಸೊ ನನಗೂ ಖುಷಿ ಆಗುತ್ತೆ ಅವಳು ಹೇಳಿದಾಗ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ, ಎಷ್ಟು ಅಗಲ ಕಾಣ್ತಾ ಇದೆ ನೋಡಿ. ನೋಡ್ಲಿಕ್ಕಂತೂ ಅದು ಎದುರುಗಡೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. 2 ಜಡೆ ಹಾಕಿದ್ರೂ ಕೂಡ ಹೀಗೆ ಬರುತ್ತೆ. ನೀವು ಸ್ಕೂಲ್ಗೆ ಮಕ್ಳುಗಳಿಗೆ ಈ ಥರ ಹಾಕಿ ಅಂತ ಹೇಳ್ತೀನಿ. ಈಸಿಯಾಗಿ ಒಬ್ಬರೇ ಕೂತು ಹಾಕ್ಬೋದು. ಹೆಣ್ಮಕ್ಳಿರೋ ಮನೆಗಳಲ್ಲಿ ಈ ಥರ ಚಿಕ್ಕ ಪುಟ್ಟದನ್ನು ನಾವು ಹಾಕ್ತಾಯಿದ್ದಾಗ ಡಿಸೈನಾಗಿ ಅವ್ರಿಗೂ ಖುಷಿ ಆಗುತ್ತೆ, ನಮಗೂ ಸಮಾಧಾನ, ನೋಡಿದವ್ರಿಗೂ ಕೂಡ ಚೆಂದ ಕಾಣುತ್ತೆ ಅಂತ ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಂದು ಕೈಯಷ್ಟು ಅಗಲ ಬಂದಿದೆ. ನೋಡಿ ಈ ಥರ ಈಸಿಯಾಗಿ ಮಕ್ಕಳಿಗೆ ಸ್ಕೂಲಿಗೆ ಹೇರ್ ಸ್ಟೈಲ್ ಮಾಡ್ಬೋದು, 2 ಜಡೆನೂ ಕೂಡ. ದೇಶಾನಿ, ಜಡೆ ಬಗ್ಗೆ ಎಲ್ಲ ನಿಮ್ಮ ಸ್ಕೂಲಲ್ಲಿ ಏನೋ ಹೇಳ್ತಾರೆ ಅಂದಲ್ಲ, ಏನು ಹೇಳ್ತಾರಮ್ಮ ನಿನ್ನ ಜಡೆ ಎಲ್ಲ ನೋಡಿದ್ರೆ? ಏನು ಹೇಳ್ತಾರೆ ಅಂದರೆ ಇಂಗ್ಲೀಷಲ್ಲಿ ನೀನೇ ಗ್ರೇಟು, ನಮ್ಮಮ್ಮ ಎಲ್ಲ ನಂಗೆ ಹಾಕೋದೇ ಇಲ್ಲ, ನಿಮ್ಮಮ್ಮ ನಿಮಗೆ ಡಿಸೈನ್ ಆಗಿ ಬೊಟ್ಕೊಳ್ಳಿರ್ತಾರೆ, ಎಷ್ಟು ಕ್ರಿಯೇಟಿವ್ ಆಗಿದ್ದಾರೆ ನಿಮ್ಮಮ್ಮ ಅಂತೆಲ್ಲ ಹೇಳ್ತಾರೆ. ನಂಗೆ ತುಂಬ ಖುಷಿ ಆಗುತ್ತೆ. ಮತ್ತು ನಾನು ಎಲ್ಲರೂ ಒಂಥರ ಇದ್ದರೆ ನಾನು ಒಂಥರ ಸ್ಪೆಷಲ್ಲಾಗಿರ್ತೀನಿ, ನೋಡ್ತಾರ ಆ ಥರ. ಮತ್ತು ಟೀಚರ್ಸ್ ಎಲ್ಲ ಒಂಥರ ಪೊಟ್ಟಿಟ್ಕೊ ಬರ್ತೀಯ ಅಂತ ದಿನಾನು ಕರೆಸಿ ನೋಡ್ತಾರೆ. ಅದು ನಂಗೆ ತುಂಬ ಖುಷಿ ಆಗುತ್ತೆ. ಹೌದಾ, ನೀನು ಹೇಳ್ತೀರ ನನಗೂ ಖುಷಿ ಆಗುತ್ತೆ ದೇಶಾನಿ. ನೋಡಿ ನಾನೇನೊಳಗೆ ಬೇರೆ ಥರ ಏನು ನಾನು ಸ್ಪೆಷಲಾಗಿ ಏನಿಡಲ್ಲ, ಬಟ್ ನಾನು ಯೂನಿಕ್ಕಾಗಿ ಕೆಲವೊಂದು, ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿರೋದ್ರಿಂದ ಅವಳಿಗೆ ಪ್ರತಿ ಸಲ ಬೊಟ್ಟಿರ್ಬೇಕಾದ್ರೆ ನಾನು ನಾರ್ಮಲಾಗಿ ನಾನು ಚಿಕ್ಕ ಮಗುವಿಂದನೇ ನಾನು ಬ್ಲ್ಯಾಕ್ ಚಾಂದಲ್ಲಿ ಇಟ್ಕೊಳ್ಳೋದು ಅಭ್ಯಾಸ. ಅವಳಿಗೂ ಕೂಡ ನಾನು ನಾರ್ಮಲಾಗಿ 1 ಸೆಕೆಂಡಲ್ಲೇ ಇಡ್ತೀನಿ. ಅವ್ರ ಸ್ಕೂಲಲ್ಲಿ ಕೇಳ್ತಾರಂತೆ, ಒಂದು ಬೊಟ್ಟಿಡಕ್ಕೆ ನಿಮ್ಮಮ್ಮ ಎಷ್ಟು ಟೈಮ್ ತೊಗೊಬೋದು ಇಷ್ಟು ಡಿಸೈನ್ ಮಾಡೋಕ್ಕೆ ಅಂತ. ಜಸ್ಟ್ ನಾನು ಒಂದು 10 ಸೆಕೆಂಡಲ್ಲೇ ನನ್ನ ತಲೆಗೆ ಏನು ಓಡುತ್ತೆ ಅದು ಇಡ್ತೀನಿ. ಹೋಮ್ ಇಡ್ತೀನಿ, ಇಲ್ಲ ಶ್ರೀ, ಇಲ್ಲ ಅವಳ ಇನ್ಶಿಲ್ಗಳು, ಇಲ್ಲ ಕೆಲವೊಂದು ನವಿಲು, ಈ ಥರ ಜಸ್ಟ್ ನನಗೆ ಆ ಟೈಮಲ್ಲಿ ನನಗೇನು ಬರುತ್ತೆ ಒಂದು 5 ಸೆಕೆಂಡಲ್ಲಿ ನಾನು ಹೇಳ್ತೀನಿ. ಏನು ಹೇಳ್ತೀಯಮ್ಮ, ಏನು ಹೇಳ್ತಾಳಂತೆ ನೋಡಿ. ನಮ್ಮಮ್ಮ ನನಗೆ ಡಿಸೈನ್ ಆಗಿ ಇನ್ಶಿಲ್ಸು, ಅದು ಇದು ದೀಪ, ಎಲ್ಲ ಥರನೂ ಡಿಸೈನ್ ಸಿಗ್ತಾರೆ. ಆದರೆ ನಮ್ಮ ಕ್ಲಾಸಲ್ಲಿ ಮತ್ತು ಫುಲ್ ಸ್ಕೂಲಲ್ಲೇ ನಾನು ನೋಡ್ದಂಗೆ ಡಾಟ್ ಇಟ್ಕೊಂಬರ್ತಾರೆ, ಲೈನ್ ಹಾಕೊಂಬರ್ತಾರೆ. ಜಾಸ್ತಿ ಅಂದರೆ
ಒಂದು ಓಮ್ ಹಾಕೊಂಡು ಬರ್ತಾರೆ ಅಷ್ಟೇ. ನನಗದು ಅಭ್ಯಾಸ, ಅದು ನನ್ನ ಕಲಾತ್ಮಕತೆ ಅಂತ ಹೇಳ್ತೀನಿ. ಜಡೆನೂ ಅಷ್ಟೇ ತುಂಬ ಹಾಕ್ತೀನಿ, ಬಟ್ ಈಗ ಹಾಕಲ್ಲ. ಬಟ್ ಈ 5 ಎಣೆ ತುಂಬ ಇಷ್ಟ ಆಯಿತು. ಮತ್ತೊಂದು ಸಲ ಮೀನಾ ಆಂಟಿಗೆ ನಾನು ಟ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ಅವರಿಂದನೇ ಕಲ್ತಿದ್ದು. ನಮ್ಮ ಹಸ್ಬೆಂಡ್ಗೆ ಸೋದರತ್ತೆ ಹಾಕಬೇಕು, ಅವರು ಒಂದು 2 ಸಲ ಹಾಕಿ ತೋರಿಸಿದ್ರು. ಸೊ ನಾನು ಕಲಿತೆ. ಮಗ್ಗಿನ ಜಡೆ ಹಾಕ್ತಾರೆ, ಅಂಥದ್ದೆಲ್ಲ ಹಾಕ್ತಾರೆ. ತುಂಬ ಖುಷಿ ಆಯಿತು. ನನಗೆ ಈ ಥರ ಏನಾರು ಹೊಸ್ದಾಗಿ ಕಲಿಬೇಕು ಅಂತ ಆಸೆ ಆಗ್ತಿರುತ್ತೆ. ಕಲಿತೀನಿ, ಕಲೀಲೇಬೇಕು ಅಂದರೆ ಕಲಿತೀನಿ. ಸೊ ಅದನ್ನೆಲ್ಲ ಪ್ರಯೋಗ ನನ್ನ ಮಗಳ ಮೇಲೆ ಮಾಡ್ತಿರ್ತೀನಿ. ಆ ಪ್ರಯೋಗದಿಂದ ಅವ್ರ ಸ್ಕೂಲಲ್ಲಿ ಫೇಮಸ್ ಆಗಿ ಅವಳು ಬಂದು ಹೇಳ್ತಾರೆ, ನನಗೆ ಖುಷಿ ಆಗುತ್ತೆ. ಹೌದಾ, ಇದು ಕ್ರಿಯೇಟಿವಿಟಿನ, ಇದನ್ನು ಕೂಡ ನಾನು ಮಾಡೋ ಸಣ್ಣ ಸಣ್ಣ ಕೆಲಸನೂ ಅವರು ಕಂಡಿಡ್ದು ಹೇಳ್ತಾರೆ ಅಂದಾಗ ಮನಸ್ಸಿಗೇನೋ ಒಂಥರ ಖುಷಿ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ನೀವು ಮನೇಲಿ ಮಕ್ಳುಗಳಿಗೆ ಆ ಥರ ಹಾಕಿ ಜಡೆಗಳು ಚೆನ್ನಾಗಿ ಬರುತ್ತೆ. ಈ ಚಾಪೆ ಹೆಣಿತೀವಲ್ಲ ಆ ರೀತಿ ಬರುತ್ತೆ ಅಂತ ಹೇಳ್ತೀನಿ. ಚೆನ್ನಾಗಿರುತ್ತೆ, ಅಗ್ಲಕ್ಕೆ ಬರುತ್ತೆ. ನನ್ನ ಮಗಳಿಗಂತೂ ಖುಷಿ. ಆಮೇಲೆ ಯಾವಾಗೂ ಯೂನಿಕ್ಕಾಗಿರ್ತೀನಮ್ಮ, ಎಲ್ಲ ನನ್ನ ಕೇಳ್ತಾರೆ, ಕ್ರಿಯೇಟಿವ್ ಆಗಿ ಮಾಡ್ತಾರೆ ನಿಮ್ಮ ಮಮ್ಮಿ, ಟೈಮ್ ಎಷ್ಟು ತೊಗೊತಾರೆ, ಎಷ್ಟು ತಾಳ್ಮೆಯಿಂದ ಮಾಡ್ತಾರೆ ಅಂತೆಲ್ಲ ಹೇಳ್ತಿದ್ದಾಗ ನನಗೇನೋ ಒಳಗೆ ನನಗೆ ಖುಷಿ ಆಗುತ್ತೆ. ಸೊ ನಾವು ಮಾಡೋ ಒಂದು ಸಣ್ಣ ಕೆಲಸನೂ ಕೂಡ ಜನ ಕಂಡುಹಿಡಿತಾರೆ ಅಂದಾಗ ನಾವು ಮಾಡಿದ್ದು ಕೆಲಸದಲ್ಲಿ ಸಾರ್ಥಕತೆ ಅನ್ನೋದಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಮ್ಮ ವ್ಯಾನು ಆಯಮ್ಮ ಆಂಟಿ ಇರ್ತಾರೆ ಅಲ್ವಾ, ಅವರು ಕುತ್ಕೊಂಡಿದ್ರು. ನಾನು ಸುಮ್ಮನೆ ತಿರ್ಗಿದ ತಕ್ಷಣ ಕೂದಲು ನೋಡಿದ್ರು, ಹೆಂಗೆ ಹಾಕಿದ್ರು ನಿಮ್ಮ ಮಮ್ಮಿ, ಇಷ್ಟು ಅಗಲವಾಗಿ ಚೆನ್ನಾಗಿ ಹಾಕಿದ್ದಾರೆ ಅಂತ ಕೇಳ್ತಾನೆ ಇರ್ತಾರೆ ಎಲ್ಲರೂ. ಅದನ್ನೇ ಆನ್ಸರ್ ಮಾಡೋದಾಗಿರುತ್ತೆ ನನಗೆ. ನಾನು ಒಂದ್ಸರಿ ಕಲ್ತ್ಕೋಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ. ನಮ್ಮ ಮಮ್ಮಿ ಹತ್ರ ಬನ್ನಿ ಕಲಿಸ್ಕೊಡ್ತಾರೆ ಅಂತ ನಾನು ಹಂಗೆ ಹೇಳಿದೆ. ಓಕೆ, ಈ ಸಣ್ಣ ವಿಡಿಯೋನ ಇಲ್ಲಿಗೆ ಮುಗಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತೀನಿ. ಎಲ್ಲರಿಗೂ ಬಾಯ್ ಬಾಯ್. ಬಾಯ್, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ನೀವು ನನ್ನ ಥರನೇ ಜಡೆ ಹಾಕ್ಕೊಳ್ಳಿ, ಡಿಸೈನ್ ಬೊಟ್ಟಿಟ್ಕೊಳ್ಳಿ, ನೀವು ಕೂಡ ಚೆನ್ನಾಗಿ ಕಾಣಿಸ್ತೀರಾ. ಓಕೆ, ನಿಮ್ಮ ಕರಿಯನೋ ಪಕ್ಕದಲ್ಲಿದ್ದಾರೆ. ಇವ್ರು ಯಾವಾಗಲೂ ಇಲ್ಲೇ ಇರ್ತಾರೆ. ಓಕೆ, ಬಾಯ್ ಬಾಯ್.